ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 720962626 ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರೈತರ 1 ಲಕ್ಷದವರೆಗೆ ಸಾಲ ಮನ್ನಾ ಹಾಗೂ ಬೆಳೆ ವಿಮೆ ತುರ್ತಾಗಿ ವಿತರಿಸುವ ಹಾಗೂ ವಿದ್ಯುತ್ ಖಾಸಗೀಕರಣ ನಿಲ್ಲಿಸುವಂತೆ ಒತ್ತಾಯಿಸಿ ಜೂನ್ 20ರಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದ ದಯಾನಂದ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲ ರೈತರ 1 ಲಕ್ಷದವರೆಗೆ ರಾಜ್ಯ ಸರ್ಕಾರವು ತುರ್ತಾಗಿ ಸಾಲ ಮನ್ನಾ ಮಾಡಬೇಕು. ಬಾಕಿ ಉಳಿದ ಬೆಳೆ ವಿಮೆ 1 ವಾರದೊಳಗೆ ರೈತರಿಗೆ ವಿತರಿಸಬೇಕು. ಸರ್ಕಾರದವರು ವಿದ್ಯುತ್ ಕಂಪನಿ ಖಾಸಗೀಕರಣ ಮಾಡಲು ಹೊರಟಿದ್ದು, ಇದರಿಂದ ರೈತರಿಗೆ ತುಂಬಾ ನಷ್ಟ ಹಾಗೂ ಅನ್ಯಾಯಕ್ಕೆ ಒಳಗಾಗಬೇಕಾಗುತ್ತದೆ. ಒಂದು ವೇಳೆ ಸರ್ಕಾರ ಏನಾದ್ರೂ ವಿದ್ಯುತ್ ಖಾಸಗೀಕರಣ ಮಾಡಿದ್ದೆ ಆದ್ರೆ ರಾಜ್ಯದ ಲಕ್ಷ ಗಟ್ಟಲೆ ಜನ ಹಾಗೂ ರೈತರು ಸೇರಿ ಸರ್ಕಾರದ ವಿರುದ್ಧ ದೊಡ್ಡ ಗಾತ್ರದ ಆಂದೋಲನವನ್ನ ಮಾಡಬೇಕಾಗುತ್ತದೆ. ಈ ವರ್ಷ
ಡಿಎಪಿ ಯೂರಿಯಾ ರೈತರಿಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೈತರಿಗೆ ಕೊಡಲು ವಿಫಲವಾಗಿದೆ. ಇನ್ನು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜೂನ್ 20ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪಾದಯಾತ್ರೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು. ವಿದ್ಯುತ್ ಖಾಸಗೀಕರಣ ಆದರೆ ರೈತನಿಗೆ ಸಂಪೂರ್ಣ ಹಾನಿ ಆಗ್ತಕ್ಕಂಥದ್ದು, ಕಷ್ಟ ಆಗ್ತಕ್ಕಂಥದ್ದು, ಇದನ್ನು ನಿಲ್ಲಿಸಬೇಕು ಸರ್ಕಾರ ಅಂತಕ್ಕಂಥದ್ದು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾಯಿದ್ದೇವೆ. ವಿದ್ಯುತ್ ಒಂದು ವೇಳೆ ಆದರೆ ಮೀಟರ್ ಅಳವಡಿಸಿದ್ರೆ ನಾವು ಯಾವುದಕ್ಕೂ ಕಬ್ಬಾಲಿ, ಬಾಳೆ ಆಲಿ, ಉಳ್ಳಾಗಡ್ಡಿಲಿ ಬೇರೆ ಬೇರೆ ರೈತ ಬೆಳೆಯಂಥ ಬೆಳೆಗೆ ಮೀಟರ್ ಹಚ್ಚಿ ನೀರು ಬಿಡ್ತಕ್ಕಂಥ ತಾಕತ್ತಾಗೋದಿಲ್ಲ. ಇದು ಸರ್ಕಾರ ತಕ್ಷಣ ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು. ಯಾಕಪ್ಪ ಅಂದ್ರೆ 20ನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ಬಹುಶಃ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೊಗೊಂಡಿದೆ, ವಿದ್ಯುತ್ ಖಾಸಗೀಕರಣ ಮಾಡ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ನಾವು ಶನಿವಾರ ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕಿಂದ 11 ಗಂಟೆಯಿಂದ ಸುಮಾರು ಜನ 500-600 ಜನ ರೈತರಲ್ಲಿ ಸೇರಿ ಅಲ್ಲಿಂದ DC ಆಫೀಸ್ವರೆಗೆ ಹೋಗಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೊಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ರೈತರು ಇಂಥ ಕಷ್ಟ ಕಾಲದಲ್ಲಿ ನಾವು ಸಾಕಷ್ಟು ಬಾರಿ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳ್ಕೊಂಡು ಬಂದಿದ್ದೆವು. ಈಗಾದರೂ ಕೂಡ 1 ಲಕ್ಷದವರೆಗೆ ಈ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ಅದಾಗಿ ನಮ್ಮದು ಹೋದ ವರ್ಷ ಯಾವಾಗ ಮಾರ್ಚಿಂದ ಸುಮಾರು 667 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದರು ಇನ್ಶೂರೆನ್ಸ್. ಇನ್ನೂ ಕೂಡ 229-300 ಕೋಟಿ ರೂಪಾಯಿ ಸರಾಸರಿ ಬೆಳೆ ವಿಮೆ ಇದೆ. ಅದನ್ನು ಕೊಡಬೇಕು ತಕ್ಷಣ. ಈ ವಾರನಲ್ಲೇ ತಕ್ಷಣ ಕೊಟ್ಟರೆ ಅನುಕೂಲ ಆಗ್ತದೆ ಅಂತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಮಾಡಬೇಕು ಸರ್ಕಾರಕ್ಕಂತ ಅದು ಬೇರೆ ಒತ್ತಾಯ ಇದೆ. ಸರಿ 290 ಅಂತಿದೆ ಸರಾಸರಿ. ಅವರು ಲೆಕ್ಕಪತ್ರನೂ ಸರಿ ಹೇಳ್ತಾ ಇಲ್ಲ ನಮಗೆ. ಸರಿಗೆ ನಾವು ಕೇಳಿದ್ದೀವಿ ಅವರಿಗೆ ಎಷ್ಟು ಉಳ್ದದೆ ಏನಂತೆ. ಆ ಸರಿನೇ 667 ಕೋಟಿ ರೂಪಾಯಿ ಬಿಟ್ಟಾಗ ಮುಂದೆ ಮಧ್ಯಂತರ ಸ್ವಲ್ಪ ಕೆಲವು ಇನ್ಶೂರೆನ್ಸ್ ಕೊಡುತ್ತೆ ಅಂತ ಹೇಳಿದರು. ಅದೆಷ್ಟು ಮಟ್ಟಿಗೆ ಕೊಡೋದು ಅದು ಸರಿ ನಮಗೆ ಲೆಕ್ಕಪತ್ರ ಸಿಗ್ತಾ ಇಲ್ಲ, ಅವ್ರು ಹೇಳ್ತಾ ಇಲ್ಲ. ಹಾಗಾಗಿ ಅಂದಾಜು ಇವತ್ತೇನದ ಒಂದು 300 ಕೋಟಿ ರೂಪಾಯಿ ಬೆಳೆ ವಿಮೆ ಇರ್ಬೋದು. ಹಾಗಾಗಿ ಮತ್ತೇನದ ಪರಿಹಾರ ಅಂತಿತ್ತು ಸಾಕಷ್ಟು. ಹೋದ ಸಾರಿ ಮೇ 7-8 ತಾರೀಕಿಗೆ ಮಳೆ ಹತ್ತಿ ಕಂಪ್ಲೀಟ್ ಡಿಸೆಂಬರ್ ತನಕ ಮಳೆ ಬಂದ ಕೇಸಿನ ಹಾಳಾಗಿರ್ತಕ್ಕಂಥದ್ದು ಪರಿಹಾರನೂ ಕೊಡ್ತೀನಿ ಅಂದಿದ್ರು ಸಾಕಷ್ಟು. ಆ ಪರಿಹಾರನೂ ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ. ಹಾಗಾಗಿ ರೈತ ಸಂಕಷ್ಟದಲ್ಲಿದ್ದಾನೆ. ದಯವಿಟ್ಟು ಈ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಬೇಕು. ಆಮೇಲೆ ಈ ಖಾಸಗೀಕರಣ ಆಗ್ತಕ್ಕಂಥ ವಿದ್ಯುತ್ ಖಾಸಗೀಕರಣ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್ಲಿಂದ DC ಆಫೀಸರು ಮೆಮೊಡಮ್ ಕೊಟ್ಟು ಅದು ರಾಜ್ಯದ ಮುಖ್ಯಮಂತ್ರಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಒಂದು ವೇಳೆ ಸರ್ಕಾರ ಏನಾದರೂ ಇದನ್ನು ಎಚ್ಚರಿಕೊಳ್ಳಿಲ್ಲ, ಇದು ಸಹಜ ಅಂತ ತೊಗೊಂಡಿದ್ರೆ ಇಡೀ ರಾಜ್ಯದಲ್ಲಿ ನಾವು ಲಕ್ಷ ಗಂಟಲೆ ರೈತರು ಮತ್ತು ರೈತ ಮಹಿಳೆಯರು ಸೇರಿ ಈ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣ ಹಂಗಾಮ ಮಾಡಬೇಕಂತಕ್ಕಂಥ ವಿಚಾರ ಇದೆ. ನಮ್ಮ ಮನಸ್ಸಿನಾಗಿಲ್ಲ ಹಂಗಾಮ ಮಾಡಬೇಕಂತ. ಆದರೂ ಕೂಡ ಅವರು ಆ ನಮ್ಮನ್ನು ಏನಾದರೂ ಕೇರ್ಲೆಸ್ ಮಾಡಿದರೆ ಈ ಸ್ಥಿತಿಗೆ ಬರ್ಬೋದು. ಅದಕ್ಕಾಗಿ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಈ ವರ್ಷ ಸರ್ಕಾರ ಹೇಳಿತ್ತು ಮೇ ತಿಂಗಳಲ್ಲಿ ಸಾಕಷ್ಟು ಗೊಬ್ಬರ ಇದೆ, DAP ಯೂರಿಯಾ ಎಲ್ಲ ಹೇಳಿತ್ತು. ಆದರೆ ಕೂಡ ಏನು ತಾರತಮ್ಯ ಆಯಿತೋ ಗೊತ್ತಿಲ್ಲ, ಕಾಳಸಂತೆಯಲ್ಲಿ ಮಾರಾಟ ಮಾಡಿರ್ತಕ್ಕಂಥ ರಸಗೊಬ್ಬರವನ್ನು ಯೂರಿಯಾ 240-250 ಇದ್ದರೆ ಇವತ್ತು 600, 700, 800ವರೆಗೂ ಯೂರಿಯಾ ಮಾರಿದರು. DAP ನೋಡ್ರಿ 1300 ಚಿಲ್ಲರಿತ್ತು, 18, 19, 2000ವರೆಗೂ DAP ಮಾರಿದರು. ಆದರೆ ಅಧಿಕಾರಿಗಳು ಏನು ಹೇಳ್ತಾರಂದರೆ ಏನು ಸರ್ ಈ ರೈತರನ್ನು ತಗೊಳ್ಳೋದು ತಪ್ಪದ ಅಂತ ಹೇಳಿದರು. ರೈತರು ತಗೊಳ್ಳೋದು. ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಕಾಂಗ್ರೆಸ್ ನಾಯಕರು ಹಾಗೂ ಶಹಾಪುರ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿರುವ ಶರಣಬಸಪ್ಪ ದರ್ಶನಪುರ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ದರ್ಶನಪುರ ಅಭಿಮಾನಿ ಬಳಗದ ಅಧ್ಯಕ್ಷ ನಿಖಿಲ್ ದೊಡ್ಮನಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯದ ಅಭಿವೃದ್ಧಿ ಮತ್ತಷ್ಟು ಹೆಚ್ಚಾಗಲಿದ್ದು, ನೀರಾವರಿ ಸೇರಿದಂತೆ ಅನೇಕ ಖಾತೆಗಳನ್ನು ನಿಭಾಯಿಸಿ ಯಾದಗಿರಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದು, ನೂತನ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ದರ್ಶನಪುರ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು AICC ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಮಾಡಿದರು. ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಕೊಡಬೇಕಾಗಿ ನಮ್ಮೆಲ್ಲರ ಕೋರಿಕೆ ಮತ್ತು ವಿನಂತಿ ಇದೆ. ಈಗಾಗಲೇ ಸಾಹೇಬರು 3 ಬಾರಿ ಸಚಿವರಾಗಿ 5 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರನ್ನೂ ತಮ್ಮ ವಿಶ್ವಾಸದಲ್ಲಿ ತೆಗೆದುಕೊಂಡು ಅವರು ಭೇದ ಭಾವ ಇರಲಾರ್ದೆ ಎಲ್ಲರನ್ನು ಸಪೋರ್ಟ್ ಮಾಡಿ ಯುವಕರನ್ನು ಮೇಲ್ಪಡೆಯಾಗಿ ಯುವಕರನ್ನು ಭಾಳ ಸಪೋರ್ಟ್ ಮಾಡಿದ್ದಾರೆ.
ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಮನವಿ ಮಾಡ್ಕೋತಾ ಇದ್ದೇನೆ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ಕೊಡಬೇಕಾಗಿ. ಈಗಾಗಲೇ ಕಲ್ಯಾಣ ಕರ್ನಾಟಕ ಹಾಗೂ ನಮ್ಮ AICC ಅಧ್ಯಕ್ಷರಾದ ಮತ್ತು ಧೀಮಂತ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ನೂತನವಾಗಿ KPCC ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿರುವ BK ಹರಿಪ್ರಸಾದ್ ಸಾಹೇಬರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ಕೋತೀನಿ. ಪಕ್ಷ ಸಂಘಟನೆಗಾಗಿ ಹಾಗೂ ಅಭಿವೃದ್ಧಿಗಾಗಿ, ರಾಜ್ಯದ ಅಭಿವೃದ್ಧಿಗಾಗಿ ನಮ್ಮ ದರ್ಶನಾಪುರ ಸಾಹೇಬರು ಕ್ಯಾಬಿನೆಟ್ನಲ್ಲಿ ಇರೋದು ಭಾಳ ಮುಖ್ಯವಾಗಿದೆ ಎಂದು ನಮ್ಮೆಲ್ಲರ ಕೋರಿಕೆ ಇದೆ. ಹಾಗೆ ಈಗ ನಮ್ಮ ಸಾಹೇಬರು ಸಾಕಷ್ಟು ಕೆಲಸ, ಭಾಳಷ್ಟು ಉದಾಹರಣೆಗಳಿದೆ. ಈಗಾಗಲೇ ಭಾಳ ಗಣ್ಯ ವ್ಯಕ್ತಿ ಹಾಗೂ ಉದ್ಯಮಿದಾರರು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ನಮ್ಮ ಸತೀಶ್ ವಿ ಗುತ್ತೇದಾರ್ ಸಾಹೇಬರಾಗಿರ್ಬೋದು, ಗಿರಿಜಾ ಶಂಕರ್ ಶೆಟ್ಟಿ ಸಾಹೇಬರಾಗಿರ್ಬೋದು, ಕಾಮರೆಡ್ಡಿ ಸಾಹೇಬರಾಗಿರ್ಬೋದು ಹಾಗೂ ನಮ್ಮ ವಿಕ್ರಮ್ ಸಿದ್ದರೆಡ್ಡಿ ಸಾಹೇಬರು ಅವ್ರನ್ನೂ ನಮಗೂ ಫೋನ್ ಕರೆ ಮೂಲಕ ನಮ್ಮನ್ನು ಮಾತಾಡಿ ಕಾರಣಾಂತರಗಳಿಂದ ಅವರಿಗೆ ಬರೋದಾಗಲಿಲ್ಲ, ಅವ್ರು ಡೆಲ್ಲಿದೇನೋ ಫ್ಲೈಟ್ ಇದೆ ಅಂತೆ, ಎಲ್ಲರೂ ತಮ್ಮ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. ಹೀಗಾಗಿ ಇದು ನಾವು ಮನವಿ ಮಾಡ್ಕೋತಾ ಇದ್ದೀವಿ. ನಾನು ಮಾತಾಡ್ತಾ ನಂದು 2 ಮಾತನ್ನು ಮುಗಿಸ್ತೀನಿ. ಇದು ಮುಗಿಸ್ಕೊಂಡು ನಾವು ಶರಣಬಸವೇಶ್ವರ ದೇವಸ್ಥಾನ, ನಮ್ಮ ಕಲಬುರಗಿ ಆರಾಧ್ಯ ದೇವರಾದ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಂಗ್ರೆಸ್ ಸರ್ಕಾರದಿಂದ ಗಾಣಿಗ ಸಮಾಜಕ್ಕೆ ಆಗುತ್ತಿರುವ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಹಾಗೂ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಬೇಕು ಎಂದು ಗಾಣಿಗ ಸಮಾಜದ ಯುವ ಸೇನಾ ಸಂಘದ ಸುರೇಶ್ ಪಾಟೀಲ್ ನೇದಲ್ಗೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಪದೇ ಪದೇ ನಮ್ಮ ಸಮಾಜವನ್ನ ನಿರ್ಲಕ್ಷ್ಯ ಭಾವ ತೋರಿ ಸಚಿವ ಸ್ಥಾನ ನೀಡುವಲ್ಲಿ ಸದಾ ಅನ್ಯಾಯ ಮಾಡುತ್ತಾ ಬರುತ್ತಿದೆ. 2018ರ ಶ್ರಮಿಶ್ರ ಸರ್ಕಾರದ ಅವಧಿಯಲ್ಲಿ ಹಾಗೂ 2013ರ ಕಾಂಗ್ರೆಸ್ ಪಕ್ಷದ ಏಕಮೇವ ಸರ್ಕಾರದಲ್ಲಿ ಹಾಗೂ ಹಿಂದಿನ ಅವಧಿಗಳಲ್ಲಿಯೂ ಸಹಿತ ಗಾಣಿಗ ಸಮಾಜಕ್ಕೆ ಸಚಿವ ಸ್ಥಾನ ನೀಡದೇ ಇರುವುದು ಗಾಣಿಗ ಸಮಾಜಕ್ಕೆ ಘಾಸಿ ಉಂಟು ಮಾಡಿದೆ. ಪ್ರಸ್ತುತ ಕಾಂಗ್ರೆಸ್ ಪಕ್ಷದಿಂದ 3 ಜನ ಗಾಣಿಗ ಸಮಾಜದ ಶಾಸಕರಿದ್ದು, ಅಥಣಿಯಿಂದ ಲಕ್ಷ್ಮಣ ಸವದಿ, ಭದ್ರಾವತಿ ಕ್ಷೇತ್ರದಿಂದ BK ಸಂಗಮೇಶ್ವರ್, ಚಿತ್ರದುರ್ಗದಿಂದ KC ವೀರೇಂದ್ರ ಅವರು ಶಾಸಕರಾಗಿದ್ದು, ಈ ಮೂವರಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಹಾಗೂ BK ಸಂಗಮೇಶ್ವರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಅನ್ನೋ ಸುದ್ದಿ ಇರೋದ್ರಿಂದ ವಿಸ್ತರಣೆ ಆಗುವಂಥ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಿ ಏನು ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ನೀಡಬೇಕಂತೇಳಿ ನಾವು ಮೊದಲನೇ ಆಗ್ರಹ ಇದೆ. ಅದರ ಜೊತೆಗೆ ಏನು ಈ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ 3 ಜನ ನಮ್ಮವರು ಶಾಸಕರಿದ್ದಾರೆ. ಒಬ್ಬರು ಅಥಣಿಯಿಂದ ಲಕ್ಷ್ಮಣ ಸವದಿಯವರು, ಭದ್ರಾವತಿಯಿಂದ BK ಸಂಗಮೇಶ್ವರ್ ಅವರು, ಚಿತ್ರದುರ್ಗದಿಂದ ವೀರೇಂದ್ರ ಪಪ್ಪಿ ಅವರು. ಈ 3 ಜನರಲ್ಲಿ 2 ಹಿರಿಯ ಶಾಸಕರು, ಒಬ್ಬರು ಲಕ್ಷ್ಮಣ ಸವದಿಯವರು, ಇನ್ನೋರ್ವು ಭದ್ರಾವತಿಯ BK ಸಂಗಮೇಶ್ವರ್ ಅವರು ಸಹಿತ 4 ಬಾರಿ ಶಾಸಕರಾಗಿದ್ದಾರೆ. ಈ ಬಾರಿ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜಕ್ಕೆ ಕನಿಷ್ಠ 2 ಸ್ಥಾನ, ಒಂದು ಲಕ್ಷ್ಮಣ ಸವದಿಯವರಿಗೆ, ಇನ್ನೊಂದು ಭದ್ರಾವತಿ ಶಾಸಕರಾದಂಥ BK ಸಂಗಮೇಶ್ವರಿಗೆ ಕಡ್ಡಾಯ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂದರೆ ಹಿಂದಿನ ಎಲ್ಲ ಅವಕಾಶಗಳನ್ನು ಅವಲೋಕನ ಮಾಡಿ ನೋಡಿದಾಗ ಈ ಹಿಂದೆ 2018ರ ಸಂದರ್ಭದಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಆ ಅವಧಿಯಲ್ಲಿ ಸಹಿತ ಸಮಾಜ ಸಚಿವ ಸ್ಥಾನದಿಂದ ವಂಚಿತ ಆಯಿತು. ಅದಕ್ಕಿಂತ ಮುಂಚಿತವಾಗಿ 2013ರ ಅವಧಿಯಲ್ಲಿ ಸಹಿತ ವಂಚಿತ ಆಯಿತು. ಹೀಗೆ ನೋಡ್ತಾ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಏನು ನೇತೃತ್ವದಲ್ಲಿ ಆದಂಥ ಸರ್ಕಾರಗಳಲ್ಲಿ ಗಾಣಿಗ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಏನು ಹಿಂದುಳಿದ ಸಮಾಜ ಆಗಿರೋದ್ರಿಂದ ಈ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡೋದ್ರಿಂದ ಆ ಸಮಾಜಕ್ಕೆ ಒಂದು ಮುನ್ನೆಲೆ ಬರಲಿಕ್ಕೆ ಅವಕಾಶ ಆಗ್ತದೆ. ಸಮಾಜದಿಂದ ಯಾರೋ ಸಚಿವ ಸಂಪುಟ ಸ್ಥಾನದಲ್ಲಿದ್ದಾಗ ಸಮಾಜದಲ್ಲಿ ಸಹಿತ ಒಂದು ಚೈತನ್ಯ ಭಾವ ಬರ್ತದೆ. ಹಾಗಾಗಿ ಸಮಾಜದ ಏನು ರಾಜ್ಯಾದ್ಯಂತ ಇರುವಂಥ ಸುಮಾರು 30-35 ಲಕ್ಷ ಜನಸಂಖ್ಯೆ ಇರುವಂಥ ಈ ಗಾಣಿಗ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ನೀಡಿ ಈ ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಬೇಕಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯವನ್ನು ಮಾಡ್ತಾಯಿದ್ದೀವಿ. ಯಾಕೆ ಹೇಳ್ತವೆ ಅಂದರೆ ನಾವು ನಿದರ್ಶನಗಳಿವೆ. BJP ಸರ್ಕಾರ ಇದ್ದಾಗ 3 ಜನ ನಮ್ಮವರು ಸಚಿವರಿದ್ದರು. ಲಕ್ಷ್ಮಣ ಸವದಿಯವರು ಸಚಿವರಿದ್ದರು, BJ ಪುಟ್ಟಸ್ವಾಮಿಯವರು ಸಚಿವರಿದ್ದರು, SK ಬೆಳ್ಳುಬಿ ಅವರು ಸಚಿವರಿದ್ದರು. ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷ ಅಧಿಕಾರವನ್ನು ಮಾಡಿದೆ. ಆದರೆ ಒಂದು ಪಕ್ಷ ಅವಕಾಶವನ್ನು ನೀಡುತ್ತೆ, ಒಂದು ಪಕ್ಷ ಅವಕಾಶವನ್ನು ನೀಡೋಲ್ಲ ಅಂದಾಗ ಸಮಾಜ ಚಿಂತಾಕ್ರಾಂತವಾಗಿದೆ. ಇಂದಿನ ಎಲೆಕ್ಷನ್ನಲ್ಲಿ 2023ರ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿಯವರು ಪಕ್ಷಾಂತರ ಪರ್ವ ಸಂದರ್ಭದಲ್ಲಿ ಅವ್ರ ಮೇಲೆ ಭರವಸೆ ಇಟ್ಕೊಂಡು ಅಥವಾ ಅವ್ರ ಮೇಲಿನ ಒಂದು ಅಭಿಮಾನಕ್ಕಾಗಿ ಅದರ ಇನ್ನಿತರ ವಿಚಾರಕ್ಕಾಗಿ
ಆ ಸಂದರ್ಭದಲ್ಲಿ ಸರ್ಕಾರ ರಚನೆಯಲ್ಲಿ ಗಾಣಿ ಸಮಾಜದ ಪಾತ್ರ ಸಹಿತ ಭಾಳ ಅಗ್ರಗಣ್ಯ ಆಗಿರೋದ್ರಿಂದ ಸಮಾಜವನ್ನು ನಿರ್ಲಕ್ಷ್ಯ ಭಾವ ತೋರಿ ಸಮಾಜವನ್ನು ಅವಕಾಶ ವಂಚಿತ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಭಾಳ ಬೇಸರ ಉಂಟು ಮಾಡಿದೆ. ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ಈ ಹಿಂದೆ ರಾಜ್ಯಾದ್ಯಂತ ಗಾಣಿ ಸಮಾಜದ ಜಿಲ್ಲೆಯಲ್ಲಿ ಹೋರಾಟ ಅದು ಗಾಣಿಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಬೇಕು ಅಂತೇಳಿ, ಅದಕ್ಕೆ ಮಣಿದಂಥ ಹಿಂದಿನ ಸರ್ಕಾರ ನಿಗಮ ಮಂಡಳಿಯನ್ನು ರಚನೆ ಮಾಡಿ ಆದೇಶ ಮಾಡಿತ್ತು. ಆದರೆ ನಂತರದಲ್ಲಿ ಬಂದಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ಏನು ಅನುಷ್ಠಾನವನ್ನು ಮಾಡದೆ ವಿಳಂಬ ನೀತಿ ತೋರ್ತಾ ಇರೋದು ಸಮಾಜಕ್ಕೆ ಪಟ್ಟು ಬೀಳ್ತಾ ಇದೆ. ಯಾಕಂದರೆ ಗಾಣಿ ಸಮಾಜ ಪ್ರಧಾನವಾಗಿ ಒಕ್ಕಲ್ತನವನ್ನು ನಂಬ್ಕೊಂಡಿರೋಂಥ ಸಮಾಜ, ಜೊತೆಗೆ ಮಧ್ಯಮ ವರ್ಗದಲ್ಲಿರುವಂಥ ನಮ್ಮ ಸಮಾಜ, ಜೊತೆಗೆ ಹಿಂದುಳಿದ ಸಮಾಜ ಆಗಿರೋದ್ರಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಲಿ ಉದ್ಯೋಗಕ್ಕಾಗಲಿ ಅಲ್ಲಿ ಸಮಾಜದ ಉನ್ನತಿಗಾಗಲಿ ಹಾಂ ಸರ್ ಅನುದಾನ ನಿಗದಿ ಮಾಡಲಿ ಸರ್, ಅದೇ ನಾವು ಆಗ್ರಹ ಮಾಡ್ತೀವಿ ಸರ್. ಜೂನ್ 23ರಂದು ಸಂತ ಕವಿ ಕನಕದಾಸರ ಕುರಿತು ಸಂಗೀತ ನೃತ್ಯ ರೂಪಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕಲಬುರಗಿ ಆರ್ಟ್ ಥಿಯೇಟರ್ನ ಮಾಂತೇಶ್ ಕವಿಗೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘ, ಕಲಬುರಗಿಯ ಆರ್ಟ್ ಥಿಯೇಟರ್ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜೂನ್ 23ರಂದು ಸಂಜೆ 6 ಗಂಟೆಗೆ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಮುತ್ತು ಬಂದಿದೆ ಕೆರೆಗೆ ಸಂತ ಕವಿ ಕನಕದಾಸರ ಕುರಿತು ಸಂಗೀತ ನೃತ್ಯ ರೂಪಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂ.ವೈ. ಪಾಟೀಲ್, ಬೆಳಗಾವಿ ತಾಂತ್ರಿಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಮಾಂತೇಶ ಕವಲಗಿ, ಸುಭಾಷ್ ರಾಠೋಡ್, ಶರಣು ಮೋದಿ, ನಂದಕುಮಾರ್ ಮಾಲಿ ಪಾಟೀಲ್, ಬಿಎಚ್ ನಿರುಗುಡಿ, ನರಸಪ್ಪ ರಂಗೋಲಿ, ಶ್ರೀಮತಿ ರೇಣುಕಾ ಸಿಂಗಿ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಂತ ಕವಿ ಕನಕದಾಸ ಮತ್ತು ತತ್ವಪಾದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘ ಕಲಬುರಗಿ, ಆರ್ಟ್ ಥಿಯೇಟರ್ ಕಲಬುರಗಿ ಅವರ ಸಂಯುಕ್ತ ಆಶ್ರಯದಲ್ಲಿ ದಾಸರೇವಣ್ಣ ದಾಸಶ್ರೇಷ್ಠ ಭಕ್ತ ಕನಕದಾಸರ ಒಂದು ಮುತ್ತು ಬಂದಿದೆ ಕೇರಿಗೆ ಎಂಬ ಸಂಗೀತ ನೃತ್ಯ ರೂಪಕವನ್ನು ದಿನಾಂಕ 23/6/2026ರಂದು ಸಾಯಂಕಾಲ 5:30 ಗಂಟೆಗೆ ಕಲಬುರಗಿ ನಗರದ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ದಾಸಶ್ರೇಷ್ಠ ಭಕ್ತ ಕನಕದಾಸರು ಅವರ ಜೀವನದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಅವರು ಬರೆದಿರ್ತಕ್ಕಂಥ ಮಹಾನ್ ಕಾವ್ಯಗಳು, 4 ಮಹಾನ್ ಕಾವ್ಯಗಳು ತಮಗೆಲ್ಲ ಗೊತ್ತಿರುವಂತೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮದಾಸ ಚರಿತ್ರೆ ಮತ್ತು 350 ಕೀರ್ತನೆಗಳು. ಇವು ಸಾಮಾನ್ಯವಾಗಿ ಸಂಸ್ಕೃತದಲ್ಲಿರ್ತಕ್ಕಂಥ ಕೀರ್ತನೆಗಳಾಗಿರೋದ್ರಿಂದ ಯಾರಿಗೆ ಅವು ಅರ್ಥಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಒಂದು ನೃತ್ಯದ ಮೂಲಕ, ಅದಕ್ಕೆ ಸಾಹಿತ್ಯ ಕೊಡೋದ್ರ ಮೂಲಕ, ಸಂಗೀತದ ಮೂಲಕ ಇವತ್ತು ದಿವಸ ಇಡೀ ರಾಜ್ಯದ ಜನತೆಗೆ ಅದನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಅವರು ಇವತ್ತಿನ ದಿವಸ ಪ್ರತಿ ಜಿಲ್ಲೆಯಲ್ಲೂ ಸಹಿತ, ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹಿತ ಇವತ್ತಿನ ದಿವಸ ಈ ರೀತಿ ನೃತ್ಯ ರೂಪಕವನ್ನು ಮಾಡಿ ಇವತ್ತಿನ ದಿವಸ ಅವರೇನು ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಮತ್ತು ಅವರು ಬರೆದಿರ್ತಕ್ಕಂಥ ಕಾವ್ಯಗಳನ್ನು, ಏನಾವತ್ತು ಜಾತಿ ವ್ಯವಸ್ಥೆ ಇತ್ತು, ಆ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸು, ಯಾವುದೇ ವರ್ಣ ಇಲ್ಲದೆ, ಭೇದ ಇಲ್ಲದೇ, ಯಾವುದೇ ಒಂದು ಮೇಲು ಕೀಳು, ಯಾವುದೇ ಭೇದ ಭಾವ ಇಲ್ಲಾರ್ದೇ ಯಾವತ್ತು ದಿವಸ ಅವರು ಸಮಾಜವನ್ನು ಕಾಣ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಕನಕದಾಸರು ಇವತ್ತಿನ ಜನಾಂಗಕ್ಕೆ, ಪೀಳಿಗೆಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ಈ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಇದರ ಸಂಯೋಜಕರಾಗಿ ವಿಶೇಷವಾಗಿ ಕನಕದಾಸರು ಕೇವಲ ಒಂದೇ ಜಾತಿಗೆ ಸೀಮಿತರಾಗಿರದೇ ಎಲ್ಲ ಜಾತಿ ಜನಾಂಗದವರು ಒಂದೇ ಎಂಬ ಭಾವನೆ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಅಂತ ಹೇಳಿರ್ತಕ್ಕಂಥ ವಾಣಿ ಇಡೀ ಎಲ್ಲ ಸಮಾಜಕ್ಕೂ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಇವತ್ತು ಕಲಬುರಗಿ ಜಿಲ್ಲೆಯ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಸುಮಿಲ್ ಮಾನ್ಪಡಿ ಅವರ
ಒಂದು ಸಂಯೋಜಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಕಲಬುರಗಿ ನಗರದ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಏನು ಕನಕದಾಸರ ಅಭಿಮಾನಿಗಳಾಗಿರ್ಬೋದು, ಕನಕದಾಸರ ಸಾಹಿತಿಗಳಾಗಿರ್ಬೋದು, ಕಲಾಭಿಮಾನಿಗಳಾಗಿರ್ಬೋದು, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರಾಗಿರ್ಬೋದು, ಅವರೆಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕುಲಾಲಿ ರೈಲು ನಿಲ್ದಾಣದಲ್ಲಿ ಈ ಮುಂಚೆ ನಿಲ್ಲುತ್ತಿದ್ದ ಪ್ಯಾಸೆಂಜರ್ ರೈಲುವನ್ನು ಈಗೂ ಕೂಡ ನಿಲ್ಲಿಸಬೇಕು ಎಂದು ಕುಲಾಲಿ ಗ್ರಾಮಸ್ಥರು ಸುದ್ದಿಗೋಷ್ಠಿ ಮೂಲಕ ಕೇಂದ್ರದ ರೈಲ್ವೆ ಸಚಿವರಿಗೆ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕುಲಾಲಿ ರೈಲ್ವೆ ನಿಲ್ದಾಣವು ಸುಮಾರು 100 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಗಡಿ ಭಾಗದ ನಿಲ್ದಾಣಗಳಲ್ಲಿ ಒಂದಾಗಿದೆ. ಈ ರೈಲ್ವೆ ನಿಲ್ದಾಣದಲ್ಲಿ ಕೋವಿಡ್-19 ಹಾಗೂ ಕಲಬುರಗಿ ಸೋಲಾಪುರ ದ್ವಿಪಥ ಕಾಮಗಾರಿ ಆರಂಭದ ಪರಿಣಾಮವಾಗಿ ಕೆಲವೊಂದು ಪ್ಯಾಸೆಂಜರ್ ರೈಲುಗಳು ರದ್ದಾಗಿದ್ವು. ಈಗ ಕೆಲವೇ ಪ್ಯಾಸೆಂಜರ್ ರೈಲುಗಳು ನಿಲ್ಲುತ್ತಿವೆ. ಇನ್ನು ಈ ರೈಲು ನಿಲ್ದಾಣದಲ್ಲಿ ರೈಲು ನಿಲುಗಡೆ ಆಗದೆ ಇರುವುದರಿಂದ ಅಫಜಲ್ಪುರ ಹಾಗೂ ಆಳಂದ ತಾಲೂಕಿನ ಸುಮಾರು 30 ಗ್ರಾಮದ ಜನರಿಗೆ ಹಾಗೂ ತಾಂಡಗಳ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗುತ್ತಿದೆ. ಆದ ಕಾರಣ ಪ್ಯಾಸೆಂಜರ್ ರೈಲು ನಿಲುಗಡೆ ಮಾಡಬೇಕು ಎಂದು ಮನವಿ ಮಾಡಿದರು. ರೈಲು ನಿಲ್ದಾಣದ ಈ ಮುಂಚೆ ನಿಲ್ಲುತ್ತಿದ್ದ ಪ್ಯಾಸೆಂಜರ್ ರೈಲು ಗಾಡಿಗಳನ್ನು ನಿಲ್ಲಿಸಲು ತಮ್ಮನ್ನು ಮನವಿ ಸಲ್ಲಿಸುತ್ತಿದ್ದೇವೆ. ಈ ಮೇಲ್ಕಂಡ ವಿಷಯಕ್ಕೆ ಓದ್ಬೋದು ಸರ್, ಜನರಲ್ ಕುಲಾಲಿ ಸ್ಟೇಷನ್ ಸುಮಾರು 100 ವರ್ಷಗಳ ಇತಿಹಾಸ ಇರುವಂಥ ಈ ಕುಲಾಲಿ ಸ್ಟೇಷನ್ ನಮ್ಮ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಬಾರ್ಡರ್ಲಿ, ಮಹಾರಾಷ್ಟ್ರದಿಂದ ಬಂದ ತಕ್ಷಣ ಮೊದಲನೇ ಸ್ಟೇಷನ್ ಕುಲಾಲಿ ಸ್ಟೇಷನ್. ಆ ಕುಲಾಲಿ ಸ್ಟೇಷನ್ನಲ್ಲಿ ಸುಮಾರು ಒಂದು ಆಳಂದ ಅಫಜಲ್ಪುರ ತಾಲೂಕು, 2 ತಾಲೂಕುಗಳ ಒಂದು 50-60 ಹಳ್ಳಿಗಳು ಆ ಸ್ಟೇಷನ್ಗೆ ಅವಲಂಬಿತವಾಗಿ ಅಲ್ಲಿನ ಎಲ್ಲ ನಮ್ಮ ರೈತರಿಗೆ ಅಲ್ಲಿ ಹೆಚ್ಚಾಗಿ ತರಕಾರಿ, ಕಾಯಿಪಲ್ಯಗಳು ಇವೆಲ್ಲ ಹೆಚ್ಚಿನ ರೈತರು ಬೆಳೆಸೋದಕ್ಕೆ ಮೂಲಕ ಹೈದ್ರಾಬಾದ್ ಆಗಲಿ, ಇವತ್ತು ಎಲ್ಲ ಕಡೆ ಬಾಂಬೆ, ಪುನಃ ಎಲೆ ಕೂಡ ಅಲ್ಲಿಂದ ಮೊದಲು ಎಲ್ಲ ಕಡೆ ಹೋಗ್ತಿತ್ತು. ಈಗ ಕೋವಿಡ್ 2020 ಕೋವಿಡ್ನಲ್ಲಿ ಎಲ್ಲ ರೈಲುಗಳು ಬಂದಾಗಿದೆ. ತದನಂತರ ನಾವು ಸುಮಾರು ಸಲ ಈಗ ನಮಗೆ ಭಾಳಷ್ಟು ತೊಂದರೆ ಆಗಿರೋದ್ರಿಂದ ಈ ಕುಲಾಲಿ ಸ್ಟೇಷನ್ನಲ್ಲಿ ಹಲವಾರು ಪ್ಯಾಸೆಂಜರ್ ರೈಲುಗಳು ಮೊದಲು ಒಂದು 10-12 ರೈಲ್ವೆಗಳು ನಿಲ್ಲುತ್ತಿದ್ದವು. ಈಗ ಯಾವ ರೈಲ್ವೆನೂ ನಿಲ್ಲಲಿಕ್ಕೆ ಅಲ್ಲಿ ಎಲ್ಲ ಸಾರ್ವಜನಿಕ ಬಹಳ ತೊಂದರೆ ಆಗೋದ್ರಿಂದ ನಾವು ಮಾನ್ಯ ವಿ ಸೋಮಣ್ಣ ಸಾಹೇಬರಾಗಲಿ, ನಮ್ಮ BR ಪಾಟೀಲ್ ಸಾಹೇಬರು, MR ಪಾಟೀಲ್ ಸಾಹೇಬರು, ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಲೋಕಸಭಾ ಸದಸ್ಯರ ರಾಧಾಕೃಷ್ಣ ಸಾಹೇಬರಿಗೆ ಎಲ್ಲರಿಗೂ ಕೂಡ ನಾವು ನಮ್ಮ ಸುತ್ತಮುತ್ತ ಹಳ್ಳಿನ ಎಲ್ಲ ಜನರು ಹೋಗಿ ಮನವಿಯನ್ನು ಸಲ್ಲಿಸಿದ್ದೇವೆ. ಮತ್ತು ಸೊಲ್ಲಾಪುರ ಹೋಗಿ DRM ಸಾಹೇಬರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ. GM ಅವರು ಗುಲ್ಬರ್ಗ ಬಂದಾಗ ಅವರಿಗೂ ಭೇಟಿಯಾಗಿ ಇಲ್ಲಿ ನಮ್ಮ ಎಲ್ಲ ಸಾರ್ವಜನಿಕ ಬಹಳಷ್ಟು ತೊಂದರೆ ಆಗೋದ್ರಿಂದ ಆ ತೊಂದರೆಯನ್ನು ಸರಿಪಡಿಸಬೇಕಾಗಿ ನಾವು ಸುಮಾರು ಸಲ ಅವರ ಎಲ್ಲರ ಮೂಲಕ ನಾವು ಮನವಿ ಮಾಡಿದರೂ ಕೆಲವೇ ಒಂದೆರಡು ರೈಲ್ವೆ ನಿಲ್ಲಿಸಿದರೆ ಅದು ಕೂಡ ಸರಿಯಾದ ಟೈಮಿಗೆ ನಿಲ್ಲಿಸಿರುವುದಿಲ್ಲ. ಆದ ಕಾರಣ ಇವತ್ತು ನಾವು ಪತ್ರಿಕಾ ಪ್ರಕಟಣೆ ಮೂಲಕ ಇನ್ನು ಮುಂದೆ ನಮಗೆ ಈ ಸೌಲಭ್ಯ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಸೌಲಭ್ಯಗಳು ಮತ್ತು ಹೊಸ ಕಾರ್ಮಿಕ ಸುಧಾರಣೆಗಳ ಕುರಿತು ಕಾರ್ಮಿಕ ಸಮುದಾಯ ಮತ್ತು ಸಂಘಟನೆಗಳು ಉದ್ಯೋಗದಾತರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇದೇ ಜೂನ್ 19ರಂದು ಸಂಜೆ 4 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿನ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಸಭಾಂಗಣದಲ್ಲಿ ಪ್ರಾದೇಶಿಕ ಮಟ್ಟದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಾಮಾನ್ಯ ಭವಿಷ್ಯ ನಿಧಿ ಕಲಬುರಗಿ ಪ್ರಾಂತೀಯ ಅಧ್ಯಕ್ಷ ಎಂ ಸುಬ್ರಹ್ಮಣ್ಯಂ ಹೇಳಿದರು. ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಾಲಯದ ಸಾಮಾನ್ಯ ಭವಿಷ್ಯ ನಿಧಿ ಕಲಬುರಗಿ ಪ್ರಾದೇಶಿಕ ಕಚೇರಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಜಿಲ್ಲೆಯ ಸಂಸದರು, ಶಾಸಕರು, ಚುನಾಯಿತ ಪ್ರತಿನಿಧಿಗಳು, ಕಾರ್ಮಿಕರು, ಕಂಪನಿಯ ಮಾಲೀಕರು, ಪ್ರತಿನಿಧಿಗಳು, ಇತರೆ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಔಪಚಾರಿಕ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಸುರಕ್ಷಾ ವ್ಯಾಪ್ತಿಯನ್ನ ಹೆಚ್ಚಿಸುವ ಉದ್ದೇಶದಿಂದ 2 ವರ್ಷಗಳಲ್ಲಿ 3.5 ಕೋಟಿಗೂ ಹೆಚ್ಚು ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಅಂದು ಪ್ರಧಾನಮಂತ್ರಿಯವರು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯುವ ರಾಷ್ಟ್ರೀಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಪ್ರೋತ್ಸಾಹಧನ ಸೌಲಭ್ಯಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಇದರ ನೇರ ಪ್ರಸಾರದ ವ್ಯವಸ್ಥೆ ಇಲ್ಲಿಯೂ ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು.
प्रधानमंत्री विकसित भारत रोजगार योजना भारत सरकार की एक प्रमुख फ्लैगशिप योजना है, जिसका शुभारंभ माननीय प्रधानमंत्री 15 अगस्त 2025 में किया गया था। इस योजना के उद्देश्य है कि औपचारिक रोजगार सृजन करना और सृजन करने वालों को प्रोत्साहित करना, इसके अलावा सामाजिक सुरक्षा का कवरेज का विस्तार करना भी उद्देश्य है। इस योजना के अंतर्गत 2 वर्षों में 3.5 करोड़ से ज़्यादा नई अधिक नौकरियां सृजन का लक्ष्य निर्धारित किया गया है। 19 जून 2024 को इस कार्यालय कल्याण कर्नाटका चैम्बर ऑफ कॉमर्स गुलबर्गा में कार्यक्रम आयोजन कर रहा है। उसी दिन माननीय प्रधानमंत्री नई दिल्ली में स्थित विज्ञान भवन में राष्ट्रीय कार्यक्रम की अध्यक्षता करेंगे, जहां PMVBRY के अंतर्गत प्रोत्साहन लाभ वितरित किए जाएंगे। इस राष्ट्रीय कार्यक्रम का सीधा प्रसारण कलबुर्गी कार्यस्थल में किया जाएगा। श्रम एवं रोजगार मंत्रालय ने 29 प्रचलित श्रम कानूनों को समेकित करके 4 लेबर कोड में परिवर्तित किया है। एक महत्वपूर्ण श्रम सुधार है, जिसका प्रभाव देश भर में संगठित, असंगठित एवं गिग वर्करों पर पड़ता है। गुलबर्गा में आयोजित इस कार्यक्रम का मुख्य अतिथि एवं मान्य गणनीय व्यक्तियों का संबोधन, नई दिल्ली से राष्ट्रीय प्रोग्राम का सीधा प्रसारण तथा सहभागी नियोक्ताओं द्वारा नवनियुक्त कर्मचारियों को नियुक्ति पत्रों का वितरण भी किया जाएगा। कार्यक्रम में संसद सदस्य, विधानसभा सदस्य, विधान परिषद सदस्य, उपायुक्त, पुलिस आयुक्त, वरिष्ठ प्रधान अधिकारी, प्रशासन अधिकारी, KKCCI सहित विभिन्न औद्योगिक संगठनों के प्रतिनिधि, स्थानीय नियोक्ता तथा लाभार्थी कर्मचारी उपस्थित रहने की संभावना है। यह कार्यक्रम स्थानीय स्तर पर रोजगार सृजन करने वाले नियोक्ताओं को सम्मानित करने, नए नियोजित कर्मचारियों का उत्साहवर्धन करने तथा EPFO की सामाजिक सुरक्षा और नवीन श्रम सुधारों का जन जागरूकता बढ़ाने का एक महत्वपूर्ण अवसर होगा। ये कार्यक्रम 19 जून 2026 को KKCCI ऑडिटोरियम गुलबर्गा में आयोजित किया जा रहा है। अधिक जानकारी के लिए कृपया हमारे कार्यालय से दूरभाष संख्या 08472273203 में संपर्क करें या ईमेल पे ro.gulbarga@epfindia.gov.in पे संपर्क करें। ಧನ್ಯವಾದ. ಎಲ್ಲ ಮುನ್ಸಿಪಲ್ ಕಾರ್ಮಿಕರನ್ನ ಖಾಯಂಗೊಳಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಎಲ್ಲ ಮುನ್ಸಿಪಲ್ ಕಾರ್ಮಿಕರನ್ನು ಖಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೊಳಿಸಬೇಕು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಇವತ್ತು ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಪೌರ ಕಾರ್ಮಿಕರ ಸಮಸ್ಯೆಯನ್ನು ಎತ್ಕೊಂಡು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ಮೂಲಕ ಜಿಲ್ಲಾ ಸಮಿತಿಯ ಮೂಲಕ ಹೋರಾಟವನ್ನು ನಡೆಸಿದ್ದೀವಿ. ಈ ಹೋರಾಟ ನಡೆಸ್ತೀವಿ ಅಂತ ಹೇಳಿ 15 ದಿನ ಮೊದಲೇ ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆಗೆ ಅರ್ಜಿಯನ್ನು ಕೊಟ್ಟು ನಾವು ನಮ್ಮ ಹಕ್ಕೊತ್ತಾಯಗಳನ್ನು ಇಟ್ಟಿದ್ದೆವು. ಇವತ್ತು ಕಮಿಷನರ್ ಅವರು ಬಂದು ನಮ್ಮ ಮುಖ್ಯ 2-3 ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಿದ್ದಾರೆ. ಉಳಿದ ಎಲ್ಲವುಗಳನ್ನು ಸಹ ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದನೇದು, ಈಗಾಗಲೇ ನೇರ ಪಾವತಿಗೆ ಒಳಗಾದಂಥ 936 ಜನರಿಗೆ ಪರ್ಮನೆಂಟ್ ಮಾಡಬೇಕು. ಅವರು ಒಂದು ವಾರದಲ್ಲಿ ನೋಟಿಫಿಕೇಷನನ್ನು ಮಾಡ್ತೀವಿ, ಎಲ್ಲ ಪ್ರಕ್ರಿಯೆ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇದಾಗಿ, ನಮ್ಮ ಡ್ರೈವರ್, ಲೋಡರ್, ಕಿನ್ನರ್ ಇವರೆಲ್ಲ ಇನ್ನೂ ಗುತ್ತಿದಾರಿಕೆ ಸಿಸ್ಟಮ್ ಅಲ್ಲಾರ 2016-17ರಿಂದ ಕರ್ನಾಟಕದಲ್ಲಿ ಗುತ್ತಿದಾರಿಕೆ ಪದ್ಧತಿ ಕಾಂಟ್ರಾಕ್ಟ್ ಸಿಸ್ಟಮ್ ರದ್ದಾಗಬೇಕು ಅಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡ್ಯದ. ಆದರೂ ಸಹಿತ ಗುಲ್ಬರ್ಗಾದಲ್ಲಿ ಗುತ್ತೇದಾರಿಕೆ ಪದ್ಧತಿಯನ್ನು, ಕಾಂಟ್ರಾಕ್ಟ್ ಸಿಸ್ಟಮನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ನಾವಿದನ್ನು ಸರ್ಕಾರದ ಆದೇಶದ ಉಲ್ಲಂಘನೆ ಮಹಾನಗರ ಪಾಲಿಕೆದು ಅಂತ ನಾವು ಹೇಳಿದ್ದೀವಿ. ಸೊ ಅವರು
ಅಲ್ಲಿಯೂ ಸಹಿತ ಅಂದರೆ ನಮ್ಮ ಲೋಡರ್, ಡ್ರೈವರ್, ಕ್ಲೀನರ್ ಇವರೆಲ್ಲರನ್ನೂ ನೇರ ಪಾವತಿ ಅಡಿಯಲ್ಲಿ ನಾವು ತೊಗೊಳ್ತೀವಿ, ಅದಕ್ಕೆ ಬೇಕಾದ ಪ್ರಕ್ರಿಯೆನ ನಾವು ಜಾರಿ ಮಾಡ್ತೀವಿ 1 ವಾರದಲ್ಲಿ ಅನ್ನೋ ಮಾತು ಹೇಳ್ಯಾರ. ಕೆಲವು ಜನರದು ಬಿಟ್ಟು ಹೋಗಿತ್ತು ನೇರ ಪಾವತಿಯಲ್ಲಿ, ಅವರನ್ನು ಪೌರ ಕಾರ್ಮಿಕರು ಅಂತಿದ್ದರು, ಲೋಡರ್ ಅಂತ ಮಾಡಿ ಬಿಟ್ಟು ಹೋಗಿದ್ರು, ಅವರನ್ನು ಸೇರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. 1 ವಾರ ನಮ್ಮಿಂದ ಸಮಯ ಕೇಳಿದ್ದಾರೆ. ಸೊ 1 ವಾರ ಸಮಯ ನಾವು ಕೊಟ್ಟಿದ್ದೀವಿ ಅವರಿಗೆ. 1 ವಾರದಲ್ಲಿ ನಮ್ಮ ಸಮಸ್ಯೆ ಪರಿಹಾರ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ತೀವ್ರಗತಿಯಲ್ಲಿ ಆರಂಭ ಆಗ್ತದೆ. ಇವತ್ತಿಂದು ಸಾಂಕೇತಿಕ ಹೋರಾಟ. ಕೊನೆಯ ಮಾತು, ಪೌರ ಕಾರ್ಮಿಕ ಮಹಿಳೆಯರಿಗೆ ಪ್ರತಿ ವರ್ಷ 45 ಡಿಗ್ರಿ ಬಿಸಿಲು ಗುಲ್ಬರ್ಗಾದಲ್ಲಿ ಹಾಜರಿ ಹಾಕುವಾಗ ಒಂದು ಗ್ಲುಕೋಸ್ ಪಾಕೆಟ್ ಮಾರ್ನಿಂಗ್ಗೆ ಕೊಡಬೇಕು. ಅದು ಮಾರ್ಚ್ಲಿಂದ ಆರಂಭ ಮಾಡಿ ಏಪ್ರಿಲ್, ಮೇ, ಜೂನ್ 15ರವರೆಗೂ ಕಂಟಿನ್ಯೂ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ದೆನ್ ನೀರಿನ ಬಾಟಲ್, ಸ್ಟೀಲ್ ನೀರಿನ ಬಾಟ್ಲ್ ಕೊಡಬೇಕು. ಈಗ ಯಾರೋ ಕುಡಿದು ಬಿಸಾಡಿದ ಬಾಟ್ಲ್ ಅಲ್ಲ ಅಂತ ಹೇಳಿದ್ದೀವಿ. ಅವರ ಆರೋಗ್ಯ ತಪಾಸಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳನ್ನು ಉಚಿತವಾಗಿ ಕೊಡಬೇಕು. ಮತ್ತು ನೇರ ಪಾವತಿದಾರರಿಗೆ ಸಿಗಬೇಕಾದಂಥ ಸೌಲಭ್ಯ, ಅವರ ಮಕ್ಕಳಿಗೆ ಫೀಸು, ಮತ್ತೊಂದು ಸ್ಟೈಫಂಡ್ ಸಲುವಾಗಿ ಅದರ ಅರ್ಜಿ ಇಲ್ಲಿನೇ ಹಾಕ್ಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ದೆನ್ ಊಟದ ವಿಷಯ, ಅನ್ನ ಸಾರು ಮಾತ್ರ ಕೊಡ್ತಾರೆ, ಅದನ್ನು ಉಂಡು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಪೂರ್ಣ ಪ್ರಮಾಣದ ಆಹಾರವನ್ನು ಅವರು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ದೆನ್ ಅವರು ಕೆಲಸ ಮಾಡುವ ಅವಧಿ, ದೆನ್ ಡಿಸ್ಟೆನ್ಸು, ದೂರ, ಇದನ್ನೆಲ್ಲವೂ ಸಹಿತ ನಾವು ಪುನರ್ ಪರಿಶೀಲನೆ ಮಾಡಿ ಅದನ್ನು ರೀಸೆಟ್ ಮಾಡ್ತೀವಿ. ಖಂಡಿತ ಪೌರ ಕಾರ್ಮಿಕರಿಗೆ ಬೇಕಾದಂಥ ಎಲ್ಲ ರೀತಿಯ ನ್ಯಾಯವನ್ನು ಒದಗಿಸಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಾವು 1 ವಾರ ವೇಟ್ ಮಾಡ್ತೀವಿ. 1 ವಾರ ತರುವಾಯ ಸಮಸ್ಯೆ ಮುಂದುವರೆದರೆ ತೀವ್ರತರವಾದ ಹೋರಾಟ ಇಲ್ಲಿ ನಡೀತದೆ. ನನ್ನ ಹೆಸರು ಕೆ ನೀಲಾ, ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಗುಲ್ಬರ್ಗ ಜಿಲ್ಲಾ ಗೌರವಾಧ್ಯಕ್ಷ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸಂಭವಿಸಿದ ಸಾವಿನ ಪ್ರಕರಣದ ಕುರಿತಾದ ವದಂತಿಗಳ ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾರ್ವಜನಿಕರು ಹಾಗೂ ರೋಗಿಗಳು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉತ್ತಮ ಸೇವೆ ಒದಗಿಸಲಾಗುತ್ತದೆ ಎಂದು ಸಚಿವರು ಸ್ಪಷ್ಟಪಡಿಸಿದರು. ದೇಶದ ಪ್ರಮುಖ ಹೃದ್ರೋಗದ ತೃತೀಯ ಹಂತದ ಆರೈಕೆ ಆಸ್ಪತ್ರೆಗಳಲ್ಲಿ ಮಾಸಿಕ ಮರಣ ಪ್ರಮಾಣದ ರಾಷ್ಟ್ರೀಯ ಸರಾಸರಿ 9% 11% ಆದರೆ ಬೆಂಗಳೂರು, ಮೈಸೂರು ಹಾಗೂ ಕಲಬುರಗಿಯ ಜಯದೇವ ಆಸ್ಪತ್ರೆಗಳಲ್ಲಿ ಈ ಪ್ರಮಾಣ 4% 6% ಇದು ರಾಷ್ಟ್ರೀಯ ಸರಾಸರಿಗಿಂತಲೂ ಅತ್ಯಂತ ಕಡಿಮೆಯಾಗಿದೆ ಎಂದರು. ಒಂದೇ ದಿನ 10 ಸಾವುಗಳು ಸಂಭವಿಸಿರುವುದು ಅಸಮಾಧಾನ ತಂದಿದ್ರು. ದಾಖಲಾದ ರೋಗಿಗಳು ಅತ್ಯಂತ ಗಂಭೀರ ಸ್ಥಿತಿಯಲ್ಲಿದ್ದ ಕಾರಣ ಹೀಗಾಗಿದೆ. ಈ ಬಗ್ಗೆ ತನಿಖೆ ನಡೆಸಿ ಮತ್ತೊಂದು ತಂಡದಿಂದ ಮೌಲ್ಯಮಾಪನ ವರದಿ ನೀಡುವಂತೆ ವೈದ್ಯರ ಸಮಿತಿಗೆ ಸೂಚಿಸಲಾಗಿದೆ ಎಂದರು. ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಮಾಧ್ಯಮಗಳಲ್ಲಿ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ಒಂದು 10 ಡೆತ್ ಆಗಿದೆ ಒಂದೇ ದಿವಸ ಅಂತಕ್ಕಂಥ ಒಂದು ಸುದ್ದಿ ಎಲ್ಲ ಕಡೆ ಎಲ್ಲ ಮಾಧ್ಯಮದಲ್ಲಿ ಬಂದಿರೋದ್ರಿಂದ ಇಲ್ಲಿ ಏನಾಗಿದೆ ವಸ್ತುಸ್ಥಿತಿ ಅನ್ನೋದ್ರ ಬಗ್ಗೆ ಇವತ್ತು ಪರಿಶೀಲನೆ ಮಾಡಲಿಕ್ಕೆ ನಾನು ಇಲ್ಲಿ ಈಗಾಗಲೇ ಆಗಮಿಸಿದ್ದೀನಿ. ಜೊತೆಗೆ ಇದಕ್ಕಿಂತ ಮುಂಚೆ ನಮ್ಮ ಶಾಸಕರು ಮತ್ತು ನಮ್ಮ ಡೈರೆಕ್ಟ್ರು ಕೂಡ ನಿಮಗೆ ಬ್ರೀಫನ್ನು ಮಾಡಿದ್ದಾರೆ ಅಂದ್ಕೊಳ್ತೀನಿ ನಾನು. ಈ ಯಾವ ಒಂದು ಹಿನ್ನೆಲೆಯಲ್ಲಿ ಇವತ್ತು 10 ಜನ ಇಲ್ಲಿ ಡೆತ್ ಆಗಿರ್ತಕ್ಕಂಥದ್ದಕ್ಕೆ ಕಾರಣಗಳನ್ನು ಅವರು ನಿಮಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಅವರು ತಂದಿದ್ದಾರೆ. ಒಂದು ಸರ್ವೇ ಸಾಧಾರಣ ಅಂದರೆ ಒಂದು ದೇಶದ ಮಟ್ಟದಲ್ಲಿ ಒಂದು ಟರ್ಷರಿ ಕೇರ್, ಎಸ್ಪೆಷಲಿ ಕಾರ್ಡಿಯಾಕ್ ಟರ್ಷರಿ ಕೇರಲ್ಲಿ ಇವತ್ತು ಒಂದು ತಿಂಗಳಿನ ಒಂದು ಮರಣದ ಒಂದು ಆ್ಯಾವ್ರೇಜ್ ನೋಡಿದರೆ ಅವರ ಆ್ಯಾವ್ರೇಜ್ ಪ್ರಕಾರ 9 to 11% ಡೆತ್ ಈಸ್ ಅ ಆ್ಯಾವ್ರೇಜ್. ಅವರ ಒಂದು ನ್ಯಾಷನಲ್ ಒಂದು ಆ್ಯಾವ್ರೇಜನ್ನು ನೋಡಿದರೆ ಟರ್ಷರಿ ಕೇರ್ ಹಾಸ್ಪಿಟಲ್ಸ್ಗಳಲ್ಲಿ 9 to 11% ಡೆತ್ ಆಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಒಂದು ನ್ಯಾಷನಲ್ ಆ್ಯಾವ್ರೇಜ್ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಡೈರೆಕ್ಟ್ರು ಮತ್ತು ಎಲ್ಲ ಎಕ್ಸ್ಪರ್ಟ್ಸು ಕೂಡ ಈಗ ನನಗೆ ಬ್ರೀಫ್ ಮಾಡಿದರು. ನಮ್ಮ ಈ ಜಯದೇವ ಆಸ್ಪತ್ರೆ, ಅದು ಬೆಂಗಳೂರು ಜಯದೇವ ಆಗಿರ್ಬೋದು, ಮೈಸೂರು ಜಯದೇವ ಆಗಿರ್ಬೋದು ಅಥವಾ ಕಲಬುರಗಿ ಜಯದೇವ, ಯಾಕಂದರೆ ನಾವು ಇಲ್ಲಿ 3 ಪ್ರಮುಖ ಆಸ್ಪತ್ರೆಗಳನ್ನು, ಇದು ಅಲ್ಲದೆ ನಾವು ESI ಬೆಂಗಳೂರು ಆಗಿರ್ಬೋದು ಮತ್ತು ಇನ್ನೊಂದು KC ಜನರಲ್ ಹಾಸ್ಪಿಟ್ಲು ಮತ್ತು ESI, ಇವು 5 ಹಾಸ್ಪಿಟ್ಲ್ಗಳನ್ನು ಇವತ್ತು ಜಯದೇವ ಇವತ್ತು ರಾಜ್ಯದಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲಿ ಎಲ್ಲ ಕಡೆ ನಾವು ಈ ಒಂದು ಸುದ್ದಿ ಬಂದ ಮೇಲೆ ಅನಲೈಸನ್ನು ಮಾಡಿ ನೋಡಿದ್ದೀವಿ. ಕಳೆದ 16 ವರ್ಷಗಳಿಂದ ಇಲ್ಲಿ ಪ್ರತಿ ತಿಂಗಳು ಎಷ್ಟು ಎವ್ರೇಜ್ ಡೆತ್ಸ್ ಆಗಿವೆ ಅಂತಕ್ಕಂಥದ್ದು ನೋಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸು 4 to 6% ಆಗಿದೆ.
ಬೇರೆ ಬೇರೆ ತಿಂಗಳಲ್ಲಿ 4-6% ಇವತ್ತು ಮರಣ ಹೊಂದಿರತಕ್ಕಂಥದ್ದು ಇವತ್ತು ನಮ್ಮ ಗಮನಕ್ಕೆ ನಮ್ಮ ಸ್ಟ್ಯಾಟಿಸ್ಟಿಕಲ್ ಫಿಗರ್ಸು ಹೇಳ್ತಾ ಇದೆ. ಹಾಗಾಗಿ ಇವತ್ತು ಇಲ್ಲಿ ಆಗಿರ್ತಕ್ಕಂಥದ್ದು ನಿನ್ನೆ ಆಗಿರ್ತಕ್ಕಂಥದ್ದು ಒಂದು ದಿವಸ 10 ಮರಣ ಆಗಿದ್ದಕ್ಕೆ ಅವರಿಗೆ ನಾನು ಅನಲೈಸ್ ಮಾಡೋಕ್ಕೆ ಹೇಳಿದ್ದೀನಿ. ಅವರು ಅದನ್ನು ಅನಲೈಸು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಮೋಸ್ಟ್ ಆಫ್ ದ ಕೇಸಸ್ ವೇರ್ ಕ್ರಿಟಿಕಲ್ಲು, ಆಮೇಲೆ ಒಂದೇ ದಿನ ಅಡ್ಮಿಟ್ ಆಗಿರೋದಿಲ್ಲ, 2-3 ದಿವಸದಿಂದ ಕ್ರಿಟಿಕಲ್ ಆಗಿರ್ತಕ್ಕಂಥ ಸ್ಥಿತಿಯಲ್ಲೇ ಅಡ್ಮಿಟ್ ಆಗಿರ್ತಕ್ಕಂಥ ಪೇಷಂಟ್ಸು ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ನಾವು ಲಾಸ್ಟು ಈ ಒಂದು ಏನು ಮಾಧ್ಯಮದ ಸುದ್ದಿ ನೋಡಿದ ಮೇಲೆ ಲಾಸ್ಟ್ 6 ಮಂತ್ಸಿಂದ ಕೂಡ ನಾನು ನೋಡಿದ್ದೀನಿ ಎಷ್ಟು ಮಂತ್ಲಿ ಎಷ್ಟು ಅವರೇಜ್ ಇದೆ ಅಂತೇಳಿ. ಅದೆಲ್ಲವೂ ಕೂಡ 4-6% ಇದೆ, ಯಾವುದು ಕೂಡ ಹೆಚ್ಚು ಕಮ್ಮಿ ಇಲ್ಲ. ಅವರೇಜ್ ಇಲ್ಲಿವರೆಗೆ ಅಂದರೆ ಕಳೆದ ವರ್ಷದೂ ನೋಡಿದ್ವಿ. ನಾನು ಇಲ್ಲಿ ಅಷ್ಟೇ ಅಲ್ಲ, ಕಲಬುರಗಿಯಲ್ಲೂ ಕೂಡ ನೋಡಿದೆ, ಅಲ್ಲೂ ಕೂಡ 4-6% ಇದೆ, ಅದಕ್ಕೇನೆ ಜಾಸ್ತಿ ಇಲ್ಲ. ಹಾಗಾಗಿ ಇವತ್ತು ಜಯದೇವ ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಟರ್ಷರಿ ಕೇರ್ ಕಾರ್ಡಿಯಾಕ್ ಆಸ್ಪತ್ರೆ ಆಗಿದೆ. ಇಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇದೆ. ಆದರೆ ಈ ರೀತಿ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಸುದ್ದಿಯಿಂದ ಜನರು ಭಯಭೀತರಾಗ್ತಾರೆ. ನಂದೊಂದು ಮನವಿ ಇದೆ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಲ್ಲಿ, ನಿಮಗೇನಾದರೂ ಈ ರೀತಿ ಅಂದರೆ ಅಸಾಧಾರಣವಾಗಿರ್ತಕ್ಕಂಥ ಮರಣ ಆಗಿದೆ ಅಥವಾ ಇಲ್ಲಿ ಏನಾದರೂ ಲೋಪ ಆಗಿದೆ ಅಥವಾ ಇಂಥದ್ದು ಏನಾದಾದರೆ ನೀವು ಇಲ್ಲಿರ್ತಕ್ಕಂಥ ಡಾಕ್ಟರ್ಸನ್ನು ಕೇಳಿ, ನೀವು ಬಂದು ಅವ್ರ ಜೊತೆ ಚರ್ಚೆ ಮಾಡಿ. ಇಲ್ಲಾಂದರೆ ಅವರು ನಿಮಗೆ ಸರಿಯಾಗಿ ಸ್ಪಂದಿಸಿಲ್ಲ ಅಂದರೆ ನಾನು ಇರ್ತೀನಿ, ಡೈರೆಕ್ಟರ್ ಇರ್ತಾರೆ, ನೀವು ಕೇಳ್ಬೋದು. ನನ್ನೊಂದು ಮನವಿ ಏನಂದರೆ, ಏನಾದರೂ ನನ್ನ ಆಸ್ಪತ್ರೆಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ನಮಗೆ ಹೇಳಿ, ನೀವು ಅದನ್ನು ನಾವು ಸರಿ ಮಾಡೋಕ್ಕಿದ್ದೀವಿ ಇಲ್ಲಿ. ಅಥವಾ ಇಲ್ಲಿ ಏನಾದರೂ ಒಳ್ಳೆಯದಾದರೆ ಜನರಿಗೆ ಹೇಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ಜನರಿಗೆ ಜಯದೇವ ಅಂತ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ವಿಶ್ವಾಸ ಕಮ್ಮಿ ಆದರೆ ಅದರ ಲಾಭ ಯಾರಿಗಾಗ್ತದೆ? ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಆಗ್ತದೆ. ಯಾಕಂದರೆ ಅಲ್ಲಿ ಏನು ದುಬಾರಿ ಕಾಸ್ಟ್ ಇದೆ, ಸಾಮಾನ್ಯ ಜನರು ಬಡವರು ಅದನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಆ ಒಂದು ಹಿತದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ನಾವು ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣ ಸಮೀಪದ ಹಲ್ಕಟ್ಟಿಯ ಶರೀಫ್ ದರ್ಗಾದ 49ನೇ ಉರುಸ ಜೂನ್ 28ರಿಂದ 4 ದಿನಗಳ ಕಾಲ ನಡೆಯಲಿದೆ ಎಂದು ಸಜ್ಜಾದೆ ನಸ್ರಿನ್ ಸೈಯದ್ ಅಬುತುರಾಬ್ ಶಹಖಾದ್ರಿ ಹೇಳಿದರು. ಹಲಕರಟಿ ದರ್ಗಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೂನ್ 28ರಂದು ಸಂಜೆ 7 ಗಂಟೆಗೆ ದರ್ಗಾದ ಆವರಣದಲ್ಲಿ ಸರ್ವಧರ್ಮ ಸಮ್ಮೇಳನ ಏರ್ಪಡಿಸಲಾಗಿದೆ. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಡಾಕ್ಟರ್ ದ್ರಾಕ್ಷಾಯಣಿ ಅವ್ವ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಹಲಕರಟಿ ಕಟ್ಟಿಮನಿ ಹಿರೇಮಠದ ಪೀಠಾಧಿಪತಿ ಪೂಜ್ಯ ಶ್ರೀ ಮುನೇಂದ್ರ ಸ್ವಾಮೀಜಿ ಸೇರಿದಂತೆ ಈ ಭಾಗದ ವಿವಿಧ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಜೂನ್ 29ರಂದು ಹೈದರಾಬಾದ್ನಿಂದ ವಿಶೇಷ ರೈಲಿನಲ್ಲಿ ಸಂದಲ್ ಆಗಮಿಸಲಿದ್ದು, ಅಂದು ಸಂಜೆ 6 ಗಂಟೆಗೆ ವಾಡಿ ರೈಲು ನಿಲ್ದಾಣದಿಂದ ಹಲಕರಟಿ ದರ್ಗಾದವರೆಗೆ ಮೆರವಣಿಗೆ 30,000 ಭಕ್ತರ ನೇತೃತ್ವದಲ್ಲಿ ನಡೆಯಲಿದೆ. ಜೂನ್ 30ರಂದು ಚಿರಾಗನ್ ನಡೆಯಲಿದೆ. ಸಂಜೆ ಮೆಹಫಿಲ್ ಖುಲ್ ಜರುಗಲಿದೆ. ಸಾಮೂಹಿಕ ಖುರಾನ್ ಪಠಣ ಹಾಗೂ ಖವಾಲಿ ಸೇರಿದಂತೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಜರತ್ ಖಾಜಾ ಶೇಖ್ ಅಮಾನುಲ್ಲಾ ಶಹಖಾದ್ರಿ, ಚಿಸ್ತಿ ಬಂದೆ ನವಾಜ್, ಸಜ್ಜಾದ್ ನಸೀನ್ ಚಿಡ್ಗುಪ್ಪ, ಅಬ್ದುಲ್ ಖಾದಿರ್ ಖಾದ್ರಿ, ಸೈಯದ್ ಅಮ್ಜದ್ ಖಾದ್ರಿ, ಯೂಸುಫ್ ಭಾಯ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. मोहम्मद बादशाह खादरी चिश्ती यमनी नदीर रहमतुल्लाह अलैह का हलकट्टा शरीफ नज़द वाड़ी जंक्शन ज़िला गुलबर्गा शरीफ मनाया जा रहा है। आज हलकट्टा शरीफ में एक प्रेस मीट रखी गई, जिसमें सारे तफसीलात के लिए पुलिस डिपार्टमेंट, इलाका के पंचायत और पेपर रिपोर्टर्स सब हलकट्टा शरीफ तशरीफ लाए। तफसीलात ये है कि उर्स 28 जून से उर्स का आगाज़ हो रहा है। पहला प्रोग्राम 28 जून ही को हैदराबाद में खानकाह खदीरिया में जलसे खिरातनात महफिल समा और संदल मुबारक बरामद होगा और आस्थान खदीरी हलकट्टा शरीफ में बाद नमाज मगरिब जलसे खिरातनात और कौमी यकजहती के उन्वान से एक जलसा मुनक्किद होगा और बाद नमाज इशा गैर तरही नातिया मुशायरा और महफिल समा। 15
13 मुहर्रम हराम 29 जून को 3:30 बजे स्पेशल ट्रेन वाड़ी स्टेशन पहुंचेगी, जिसका टाइम हैदराबाद दक्कन से निकलने का 9 बजे रखा गया है। 9 बजे हैदराबाद से निकलेगी और 3:30 बजे वाड़ी स्टेशन ट्रेन पहुंचेगी और वहां संदल का इस्तकबाल होगा और महफिल समा होगी। फिर संदल वहाँ से जुलूस की शक्ल में रवाना होकर हलकट्टा शरीफ 7 बजे तक पहुँचेगा और रात में बाद नमाज ईशा जलसे अज़मत औलिया का इनेकाद अमल में आएगा। मुमताज़ उलमा इकराम मशाइख नौज़ाम मुखातिब फरमाएंगे और बाद नमाज फ़जर यानी 14 मुहर्रम हराम 30 जून को संदलमानी होगी और दोपहर में तसव्वुफ़ सेमिनार का इनेकाद अमल में आएगा और रात महफिल चरागा महफिल समा होगी और 1 जुलाई को दोपहर 3 बजे नशिस्त फ़क़रा होगी और रात में महफिल कुल सलात व सलाम पर उर्स का अख्तिताम अमल में आएगा। मैं दुआ करता हूँ कि अल्लाह ताला दूर दराज से सफ़र करके आने वालों को खैर खूबी से मंजिल मकसूद तक पहुँचा दे उनकी और अपने घरों तक भी। वाक़िअ दावाना अल्हम्दुलिल्लाहि रब्बिल आलमीन। ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ನಗರದ ಆಕ್ಸಿಲೈಫ್ ಆಸ್ಪತ್ರೆಗೆ ದಾಖಲಾಗಿದ್ದ 24 ವರ್ಷದ ಯುವಕನೊಬ್ಬನಿಗೆ ಸಂಕೀರ್ಣವಾದ ಬೆನ್ನು ಹುರಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡುವುದರ ಮೂಲಕ ಮರುಜನ್ಮ ನೀಡಲಾಗಿದೆ ಎಂದು ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಅನೋಲ್ ಮೋದಿ ಮಾಹಿತಿ ನೀಡಿದರು. ಕಲಬುರಗಿ ನಗರದ ಆಕ್ಸಿಲೈಫ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅತ್ಯಂತ ಗಂಭೀರವಾದ ಗಾಯದೊಂದಿಗೆ ರೋಗಿಗೆ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಈ ವೇಳೆಯಲ್ಲಿ ತಲೆಗೆ ಪೆಟ್ಟು, ಶ್ವಾಸಕೋಶದಲ್ಲಿ ಸೋಂಕು ಹಾಗೂ ಮುಖ್ಯವಾಗಿ ಬೆನ್ನು ಹುರಿಗೆ ಗಂಭೀರ ಗಾಯವಾಗಿತ್ತು. ಮನೆಯವರ ಒಪ್ಪಿಗೆ ಪಡೆದು ಸಂಕೀರ್ಣ ಶಸ್ತ್ರಚಿಕಿತ್ಸೆ ಮಾಡಿ ರೋಗಿಯನ್ನು ಉಳಿಸಲಾಗಿದೆ ಎಂದು ತಿಳಿಸಿದರು. Road traffic accident, and because of the road traffic accident he had grievous injury to the spinal cord as well as to the spine. He was continuously monitored and treated at our hospital, and he was in ICU for more than 1 month, and we did complex and very tough surgery, spine surgery on him by Dr. Nishan Jaji, and he was continuously under the treatment of Dr. Sumesh and all the other doctors and staff. So all the staff of Oxley Hospital have treated him well, have taken care of him very nicely, all the other staff including the nursing staff. So we are very much thankful to all the staff and everyone. Now the patient is absolutely fine, free of symptoms. When he was admitted, he was not able to talk, he was completely unconscious. Now after full treatment, he is able to walk and talk also. Now he is very happy, he is smiling. He is paraplegic, so he can't talk, but he is smiling and he can sit also now. Previously he was not able to sit also. So that is the first case. And second case, what we treated was a girl, 14-year-old girl. She was bitten by a snake. So after the snake bite, she went completely unresponsive, unconscious. So she was referred from one of the Taluk hospital, government hospital, to our hospital. So we immediately did the intubation for the patient. She was put on ventilator, and slowly after almost 15 days in the ICU care, the patient got treated. Now the patient is perfectly fine. So those 2 cases were very complicated, and we treated them very well. So I would like to thank all the support staff, doctors of Oxley Hospitals, including the management, for successfully treating 2 major cases. And also I would like to add Firoz patient, the first patient which went RTA case, तो दूसरे हॉस्पिटल में रेफ़र किया गया था, बड़े हॉस्पिटल में, पर वहाँ पे उनका ट्रीटमेंट सही से हो नहीं पाया था. तो हमारे हॉस्पिटल में हमने उनको लिया और हमने उनको पूरी जिम्मेदारी ली पेशेंट की और उसको अच्छी तरीके से हमने ट्रीट किया. और डिटेल के लिए हमारे साथ हमारे डॉक्टर निशान जाजी सर हैं, ही इज़ अ स्पाइन सर्जन, और डॉक्टर सुमेश यादव, जनरल फिजिशियन फुल टाइम. तो ये लोग और आपको केस के डिटेल्स के बारे में बताएंगे. ಇನ್ನು ಇದೇ ವೇಳೆಯಲ್ಲಿ ಬೆನ್ನುಹುರಿ ಶಸ್ತ್ರಚಿಕಿತ್ಸೆಯ ತಜ್ಞ ವೈದ್ಯರಾದ ಡಾಕ್ಟರ್ ನಿಶಾಂತ್ ಜಾಜಿ ಮಾತನಾಡಿದರು. ನಮಸ್ಕಾರ ಎಲ್ಲರಿಗೂ. ಐ ಆಮ್ ಡಾಕ್ಟರ್ ನಿಶಾಂತ್ ಜಾಜಿ. ನಾನು ಸ್ಪೈನ್ ಸರ್ಜನ್ ಆಗಿದ್ದೀನಿ. ಐ ಆಮ್ ಅಟ್ಯಾಚ್ ಟು ಆಕ್ಸಿಲೈಫ್ ಹಾಸ್ಪಿಟಲ್ ಸಿನ್ಸ್ ಲಾಸ್ಟ್ 6 months. ಸೊ ಐ ಆಪರೇಟ್ ಮೇನ್ಲಿ ಸ್ಪೈನ್ ರಿಲೇಟೆಡ್ ಇಂಜುರೀಸ್, ಸ್ಪೈನ್ ಟ್ರಾಮಾ ಆಗಲಿ, ಡಿಜನರೇಟಿವ್ ಕಂಡೀಷನ್ಸ್ ಆಫ್ ಸ್ಪೈನ್. ಸೊ ಬೇಸಿಕ್ಲಿ ಒಬ್ಬರು ಫಿರೋಜ್ ಎಂಬ ಪೇಷಂಟು ನಮ್ಮ ಹತ್ರ ಆಲ್ಮೋಸ್ಟ್ 1 month 10 40 days ಆಗಿದೆ ಬಂದು. ಸೊ
ಸೊ ಅವರು ಮೇಜರ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಿಂದ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದರು. ಸೊ ಬಂದಿದ್ದಾಗ ಅವರಿಗೆ ಹೆಡ್ ಇಂಜುರಿ ಇತ್ತು, ಚೆಸ್ಟ್ ಇಂಜುರಿ ಇತ್ತು, ಅಬ್ಡಾಮನ್ ಇಂಜುರಿ ಇತ್ತು, ಸ್ಪೈನ್ ಇಂಜುರಿ ಇತ್ತು. ಹಾಗೆ ಅದ್ರ ಜೊತೆ 2 ಕಾಲಲ್ಲಿ ಶಕ್ತಿ ಇದ್ದಿದ್ದಿಲ್ಲ, ಸ್ಪೈನ್ ಡಿಸ್ಲೊಕೇಶನ್ನು ಆಗಿತ್ತು ಕಂಪ್ಲೀಟ್ಲಿ. ಸೊ ಟೇಕಿಂಗ್ ಇನ್ ಟು ಕನ್ಸಿಡ್ರೇಷನ್ ಅವ್ರದ್ದು ಎಲ್ಲ ಜನರಲ್ ಕಂಡೀಷನ್ ಆಗಲಿ, ಫಸ್ಟು ಲೈಫ್ ಥ್ರೆಟ್ನಿಂಗ್ ಇಂಜುರೀಸ್ ಲೈಕ್ ಹೆಡ್ ಇಂಜುರಿ, ಚೆಸ್ಟ್ ಇಂಜುರಿ ಎಲ್ಲ ಟ್ರೀಟ್ ಮಾಡಿದ್ವಿ. ಸೊ ಈ ಮಧ್ಯದಲ್ಲಿ ಪ್ರೊಸೆಸಲ್ಲಿ ಏನಾಗಿತ್ತು, ಹಿ ಡೆವಲಪ್ ಲಾಟ್ ಆಫ್ ಚೆಸ್ಟ್ ಇನ್ಫೆಕ್ಷನ್. ಸೊ ಕಂಟಿನ್ಯೂಸ್ ಫೀವರ್ ಆಗಿತ್ತು, ಬಿ ಪಿ ಎಲ್ಲ ಲೋ ಆಗ್ತಾಯಿತ್ತು. ವಿತ್ ಅವರ್ ಕೋಆರ್ಡಿನೇಟೆಡ್ ಟೀಮ್ ಆಫ್ ಡಾಕ್ಟರ್ ಸುಮೇಶ್ ಸರ್, ಇಂಟೆನ್ಸಿವಿಸ್ಟ್ ಟೀಮ್ ಆಗಲಿ, ಇವರೆಲ್ಲ ಪೇಷಂಟ್ಗೆ ಭಾಳ ಬ್ಯಾಡ್ ಕಂಡೀಷನಿಂದ ಹೊರಗಡೆ ತೆಗೆದಿದ್ರು. ಸೊ ಆಲ್ಮೋಸ್ಟ್ ಇಟ್ ಟುಕ್ 8 to 10 days ಫಾರ್ ಪೇಷಂಟ್ ಟು ರಿಕವರ್ ಫ್ರಮ್ ಸೆಪ್ಸಿಸ್ ಇನ್ಫೆಕ್ಷನ್. ಬಾಡಿಯೆಲ್ಲ ಇನ್ಫೆಕ್ಷನ್ ಆಗಿ, ಚೆಸ್ಟ್ ಇಂಜುರಿ ಆಗಲಿ, ಅಬ್ಡಾಮನ್ ಇಂಜುರಿ ಆಗಲಿ, ಇದರಿಂದ ರಿಕವರ್ ಆಗೋಕ್ಕೆ, ಲೈಫ್ ಥ್ರೆಟ್ನಿಂಗ್ ಇಂಜುರಿಯಿಂದ ಹೊರಗಡೆ ತೆಗೋಕ್ಕೆ ಅವರಿಗೆ 8 to 10 days ಆಯಿತು. ಸೊ 8 to 10 days ಆದಮೇಲೆ ನಾವು ಅವರಿಗೆ ಅಟೆಂಡರ್ಸಿಗೆ ಹೇಳಿಬಿಟ್ಟು ವಿ ಟುಕ್ ಅಪ್ ಫಾರ್ ಸರ್ಜರಿ. ಸೊ ಇವನ್ ಸರ್ಜರಿ ಪಾರ್ಟ್ ಇಟ್ ವಾಸ್ ನಾಟ್ ಎ ಸ್ಟ್ರೇಟ್ ಫಾರ್ವರ್ಡ್ ಜಸ್ಟ್ ಫ್ರ್ಯಾಕ್ಚರ್ ಅಂತ ಅನ್ನೋಕ್ಕೆ ಬರೋಂಗಿಲ್ಲ ಅದು. ಸೊ ಸ್ಪೈನ್ ಫ್ರ್ಯಾಕ್ಚರ್ ಆಗಿಬಿಟ್ಟು ಕಂಪ್ಲೀಟ್ಲಿ ಡಿಸ್ಲೊಕೇಟ್ ಆಗಿತ್ತು, ಕಂಪ್ಲೀಟ್ಲಿ ಮುಂದ್ಗಡೆ ಹೋಗಿಬಿಟ್ಟಿತ್ತು, ಇನ್ನೊಂದು ಪಾರ್ಟ್ ಹಿಂದ್ಗಡೆ ಹೋಗಿಬಿಟ್ಟಿತ್ತು ಕಂಪ್ಲೀಟ್ಲಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಅಂತಂದರೆ ಒಳಗಡೆ ನಮ್ಮದು ಬ್ರೈನಿಂದ ನರಗಳೇನು ಬರುತ್ತೆ ಸ್ಪೈನಲ್ ಕಾರ್ಡ್, ಅದು ಕಂಪ್ಲೀಟ್ಲಿ 100% ಟ್ರಾನ್ಸಾಕ್ಟ್ ಆಗಿಬಿಟ್ಟಿತ್ತು, ಅಂದರೆ ಕಂಪ್ಲೀಟ್ಲಿ ಕಟ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಕಾಲಲ್ಲಿ ಏನೂ ಶಕ್ತಿ ಇರಲಿಲ್ಲ ಅವರಿಗೆ. ಸೊ ಬೇಸಿಕ್ಲಿ ಅವರಿಗೆ ಆಪ್ರೇಷನ್ ಮಾಡೋ ಉದ್ದೇಶ ಏನು ಅಂತಂದರೆ ನಾವು ನೆಕ್ಸ್ಟ್ ಅವರಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು, ಸ್ವಂತಾಗಿ ಅವರು ವೀಲ್ ಚೇರ್ ಪ್ರಪಲ್ಷನ್ ಮಾಡಬೇಕು, ಮುಂದೆ ಹೋಗ್ಬಿಟ್ಟು ಅವರು ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಬರಬೇಕು. ಆ್ಯಂಡ್ ನ್ಯೂರಾಲಜಿಕಲ್ ರಿಕವರಿ ಈ ಥರ ಯಾವಾಗ ಸ್ಪೈನಲ್ ಕಾರ್ಡ್ ಕಂಪ್ಲೀಟ್ಲಿ ಕಟ್ ಆಗಿರುತ್ತೆ ಅವರಲ್ಲಿ ರಿಕವರಿ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಬಟ್ ಅವರಿಗೆ ಹೇಳಿಬಿಟ್ಟು ನಾವು ಸರ್ಜರಿ ಮಾಡಿದ್ವಿ. ಪೋಸ್ಟ್ ಸರ್ಜರಿ ಇಟ್ ಅಗೇನ್ ಹಿ ವಾಸ್ ಇನ್ ಸೀರಿಯಸ್ ಕಂಡೀಷನ್ ಇತ್ತು, ಬಟ್ ವಿತ್ ಅವರ್ ಕೋಆರ್ಡಿನೇಟೆಡ್ ಆಫ್ ಅವರ್ ಕೋಆರ್ಡಿನೇಷನ್ ಆಫ್ ಅವರ್ ಇಂಟೆನ್ಸಿವಿಸ್ಟ್, ಜನರಲ್ ಫಿಸಿಷಿಯನ್, ಜನರಲ್ ಸರ್ಜನ್, ಎಲ್ಲ ಟೀಮ್ ಆಫ್ ಡಾಕ್ಟರ್ಸ್ ನಮ್ಮ ಹತ್ರ ಇರ್ತಾರೆ. ಎಲ್ಲರೂ ಕೋಆರ್ಡಿನೇಟ್ ಮಾಡಿ ಟೀಮ್ ಎಫರ್ಟ್ ಹಾಕಿಬಿಟ್ಟು ನಾವು ಡಾಕ್ಟರ್ಸ್ ಟು ಡಾಕ್ಟರ್ಸ್ ಡಿಸ್ಕಸ್ ಮಾಡಿ ಪೇಷಂಟ್ಗೆ ಬೆಸ್ಟ್ ಕೊಟ್ಬಿಟ್ಟು ವಿ ಗಾಟ್ ದ ಪೇಷಂಟ್ ಔಟ್ ಆಫ್ ಡೇಂಜರ್. ಸೊ ನಾವು ಹಿ ಈಸ್ ಓಕೆ ನಾವು. ಸೊ ನಮ್ಮದು ಸರ್ಜರಿ ಆದ ತಕ್ಷಣ ಇಲ್ಲೇ ನಮ್ಮದು ರೆಸ್ಪಾನ್ಸಿಬಿಲಿಟಿ ಎಂಡ್ ಆಗಲ್ಲ. ಓಕೆ, ನಾವು ದರ್ ಈಸ್ ಅ ಬಿಗ್ ಥಿಂಗ್ ಆಫ್ ರಿಹ್ಯಾಬಿಲಿಟೇಷನ್. ಸೊ ಪೇಷಂಟ್ಗೆ ನಾವು ಸ್ವಂತಾಗಿ ಆ್ಯಕ್ಟಿವಿಟಿ ಮಾಡೋಕ್ಕೆ, ಸ್ವಂತ ಡೇ ಟು ಡೇ ಆ್ಯಕ್ಟಿವಿಟಿ ಮಾಡೋಕ್ಕೆ, ಅವ್ರ ಡೇ ಟು ಡೇ ಲೈಫ್ ಮಾಡೋಕ್ಕೆ ಈಗ ಅವ್ರ ಕಾಲಲ್ಲಿ ಶಕ್ತಿ ಇರೋಂಗಿಲ್ಲ. ಬಟ್ ಅದಕ್ಕೆ ನಾವು ಆಕ್ಯುಪೇಷನ್ ಅವ್ರಿಗೆ ಯಾವ ಥರದ ಆಕ್ಯುಪೇಷನ್ ಅವರಿಗೆ ನಾವು ಇದು ಮಾಡಬೇಕು ಅದೆಲ್ಲನೂ ನಾವೆಲ್ಲ ವಿಲ್ ಟೇಕ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್. ಸೊ ಇಟ್ ಈಸ್ ಎ ಲಾಂಗ್ ವೇ ಟು ಗೋ, ಬಟ್ ಡೆಫಿನೆಟ್ಲಿ ಇದು ತುಂಬ ಒಂದು ಸೀರಿಯಸ್ ಪೇಷಂಟ್ ಆಗಿತ್ತು. ಆ್ಯಂಡ್ ಈ ಥರ ಸೀರಿಯಸ್ ಪೇಷಂಟು ಹೊರಗಡೆ ಥರದ್ದು ಇಟ್ ವಾಸ್ ಒನ್ ಆಫ್ ದ ಚಾಲೆಂಜಿಂಗ್ ಥಿಂಗ್ಸ್ ಫಾರ್ ಅವರ್ ಹಾಸ್ಪಿಟಲ್. ವಯಸ್ಸು he was 24 years old. ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗಿತ್ತು. ಸೊ ಬೇಸಿಕ್ಲಿ ಸ್ಪೈನ್ ಫ್ರ್ಯಾಕ್ಚರ್ ಆಗಿಬಿಟ್ಟು ಡಿಸ್ಲೊಕೇಟ್ ಆಗಿಬಿಟ್ಟಿತ್ತು ಕಂಪ್ಲೀಟ್ಲಿ. D10 D11 ಅಂತಂತಿರುತ್ತೆ ನಮ್ಮದು ಥೊರಾಸಿಕ್ ವರ್ಟಿಬ್ರೆ ಅಂತಂತೀವಿ. ಸೊ D10 D11 ಕಂಪ್ಲೀಟ್ಲಿ ಫ್ರ್ಯಾಕ್ಚರ್ ಆಗಿ ಡಿಸ್ಲೊಕೇಟ್ ಆಗಿಬಿಟ್ಟಿತ್ತು, 100% ಡಿಸ್ಲೊಕೇಶನ್ ಇತ್ತು. ಸೊ ನರ ಏನಿರುತ್ತೆ, ಬೆನ್ನುಹುರಿ ನರ ಏನಿರುತ್ತೆ, ಮೆದುಳಿಂದ ಕೆಳಗಡೆ ಏನು ಬರುತ್ತೆ ಬೆನ್ನುಹುರಿ ನರ, ಆ ನರ ಕಂಪ್ಲೀಟ್ಲಿ 100% ಕಟ್ ಆಗಿತ್ತು. ಸೊ ಹಿ ವಾಸ್ ದೇರ್ ಫಾರ್ ಆಲ್ಮೋಸ್ಟ್ 40 days, 40 ದಿವಸ ಇದ್ದಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸುಮೇಶ್ ಯಾದವ್, ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ವಿಜಯ್ ಸಿಂಹ ಹಾಗೂ ಆಸ್ಪತ್ರೆಯ ಸಂಸ್ಥಾಪಕ ಅಧ್ಯಕ್ಷ ಚಂದ್ರಕಾಂತ್ ಗದಗಿ ಇದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472
360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ?
ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.